ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ತಿಂಡಿ ತಿಂದ ಮಕ್ಕಳು ಅಸ್ವಸ್ಥ. ಕೋಲಾರ ತಾಲೂಕು ಅಮ್ಮನಲ್ಲೂರು ಗ್ರಾಮದ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಒಂದು ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿ ತಿಂಡಿ ತಿಂದಿದ 20 ಜನ ಮಕ್ಕಳು ಅಸ್ವಸ್ಥರಾಗಿದ್ದು, ಅಸ್ವಸ್ಥ ಮಕ್ಕಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂದು ಬೆಳಗ್ಗೆ ದೋಸೆ ಚಟ್ನಿಯನ್ನು ತಿಂದಿದ್ರು ಮಕ್ಕಳು. ತಿಂಡಿ ತಿಂದ ನಂತರ ಮಕ್ಕಳಲ್ಲಿ ವಾಂತಿ ಭೇದಿ ಹಾಗೂ ಸುಸ್ತು ಕಾಣಿಸಿಕೊಂಡಿದೆ. ನಂತರ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನನ್ನ ಹೆಸರು ಮೇಘನಂದ ಅಂತ. ನಾನು 6ನೇ ತರಗತಿ ಓದುತ್ತಿದ್ದೀನಿ. ಅಮ್ಲಲ್ಲಿ ಹಾಸ್ಟೆಲಿದ್ದೀನಿ. ಬೆಳಗ್ಗೆ ದೋಸೆ ಚಟ್ನಿ ಹಾಕಿದ್ರು. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಆಮೇಲೆ ಶೂಗಳು ಬಟ್ಟೆಗೆ ಹಾಕ್ಕೊಂಡು ಈಚೆಗೆ ಬಂದು ಶೂಗಳು ಹಾಕ್ಕೊತಾ ಇದ್ರಿ. ಆಮೇಲೆ ವಾಮಿಟಿಂಗ್ ಹಾಕೋದು. ಆಮೇಲೆ ಅಲ್ಲೇ ವಾಮಿಟಿಂಗ್ ಮಾಡ್ಕೊಂಡು ಅಲ್ಲೇ ಇದ್ದರೆ ಆಮೇಲೆ ಎಷ್ಟು ಜನ ಹುಡುಗರು ನೀವೆಲ್ಲ? ನಾವೆಲ್ಲ 20 ಜನ ಇದ್ದೀವಿ. 20 ಜನ ಕೂಡ ಆಗೋದು. ಏನಾಗ್ತಾ ಇದೆ ನಿಮಗೆ? ಸುಸ್ತು, ವಾಮಿಟಿಂಗ್. ಬೆಳಗ್ಗೆ ಟಿಫನಲ್ಲಿ ಏನು ಕೊಟ್ಟರು? ದೋಸೆ ಚಟ್ನಿ. ತಿನ್ನೋ ಟೈಮಲ್ಲಿ ಯಾವ ರೀತಿಯಲ್ಲಿ ಏನಾನ ಪ್ರತಿದಿನ ಅದೇ ಕೊಡ್ತಾರಾ, ಬೇರೆ ಚೇಂಜಸ್ ಕೊಡ್ತಾರೆ? ಇವತ್ತು ಯಾಕೆ ಹಂಗಾಯ್ತು? ಇದು ಮಂಗಳವಾರ ಅನ್ನ ಮಾಡಿದ್ರು. ಅನ್ನ ನಾಕೆ ಸಿಕ್ಕಕ್ಕೆ ಮಾಡೋರೆ ಅದಕ್ಕೆ ಮತ್ತೆ ಯಾರು ಕರ್ಕೊಂಡು ಬಂದ್ರಿ ಹಾಸ್ಪಿಟ್ಲ್? ಇದು ವಿಕ್ರಮ್ ಅಂತ ಹೋಗಿದ್ದಾನೆ. ಅವ್ರ ಅಪ್ಪನ ನೋಡಕ್ಕೆ ಬಂದಿದ್ನು. ಆವಾಗ ಅವ್ರ ಅಪ್ಪನು ನಾವೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಮಾಡ್ಕೊಂಡು ಎದ್ದು ಬಂದಿದ್ದೀವಿ. ಇದು ಟೀಚರ್ಸ್ ಯಾರು ಇರಲಿಲ್ಲ? ಯಾರು ಇರಲಿಲ್ಲ. ಹಾಂ. ಅಡುಗೆ ಮಾಡೋರು ಯಾರ್ಯಾರು? ಅಡುಗೆ ಮಾಡೋರು ನರಸಿಂಹಣ್ಣ, ಸೀನು ಇಬ್ಬರೇನಾ? ಚೆನ್ನಾಗಿ ಮಾಡ್ತಾರೆ? ಇವತ್ತು ಪ್ರಾಬ್ಲಮ್ ಆಗಿತ್ತಾ? ಇವತ್ತು ಪ್ರಾಬ್ಲಮ್ ಆಗಿತ್ತು. ಚೆನ್ನಾಗಿ ಮಾಡ್ತಾರೆ. ಇವತ್ತು ಪ್ರಾಬ್ಲಮ್ ಆಗಿತ್ತು. ಇನ್ನೊಬ್ಬ ಹೆಣ್ಣಿದ್ದಾಳೆ ಪಾತ್ರೆ. ಅಲ್ಲ, ಇವತ್ತು ಊಟದಲ್ಲಿ ಏನಾನ ಮಿಕ್ಸ್ ಮಾಡಿರೋದು, ಆ ರೀತಿ ಏನೋ ಟೇಸ್ಟ್ ಚೇಂಜ್ ಆಗಿರೋದು ಏನಾನ ಗೊತ್ತಾ? ಏನಿಲ್ಲ ಅಂತ ಎಲ್ಲ ಕರೆಕ್ಟಾಗಿ ಇತ್ತು. ಸ್ವಲ್ಪ ಹೊತ್ತು ಈಗ ನೀನೇ ಹೇಳ್ದಲ್ಲಪ್ಪ, ದೋಸೆಯಲ್ಲಿ 3 ದಿನ ಊಟ ಇದು ಹಾಕಿ ಮಾಡಿದ್ದಾರೆ ಅಂತ. ಹೌದು ಸರ್. ಅದು ಮಾಡ್ಬೋದಾ? ಅದು 3 ದಿವಸ ಊಟ ಇತ್ತು ಅದರಲ್ಲಿ. ಹೌದು ಸರ್. ನೀನು ನೋಡಿದೆ ಅದ 3 ದಿವಸ ಊಟ? ಇಲ್ಲ ಸರ್, ಅವರು ಹಾಕಿದ್ರು. ಏನು ನಿನ್ನ ಹೆಸರು? ಮದನ್ ಏನಾಗಿದೆ ನಿನಗೆ? ಯಾವ ಹಾಸ್ಟೆಲ್ಲಿದೆಯಾ? ಅಂಬೇಡ್ಕರ್ ಅಂತ. ಎಲ್ಲೇ ಇರೋದು ಅದು? ಅಮ್ಮನಲ್ಲು. ಯಾವ ಡಿಸ್ಟಿಕ್ ಬರುತ್ತದು? ಕೋಲಾರ. ಹಾಂ. ಏನಾಗಿದೆ? ಏನು ಟಿಫನ್ ಮಾಡಿದೆ? ಬೆಳಿಗ್ಗೆ ದೋಸೆ ಚಟ್ನಿ ಮಾಡಿದ್ರು ಸರ್. ಅದು ತಿಂದಾಗಿಂದ ಎಲ್ಲರಿಗೂ ಸರ್ 35 ಜನಕ್ಕೆ ವಾಮಿಟು, ಹೊಟ್ಟೆ ನೋವು ಸರ್. ಎಲ್ಲ ಬಿದ್ದೋಗಿದ್ರು ಸರ್. ಎಲ್ಲ ಹಾಸ್ಪಿಟಲ್. ನಿಮ್ಮದು ಯಾವುದು? ತಳಗೋರ ಸರ್. ಎಷ್ಟು ಜನ ಆಯಿತು ನಿಮಗೆ ಹಿಂಗಾಗಿದೆ? 35 ಜನಕ್ಕೆ ಆಗೋಯ್ತು ಸರ್. 35. ನಿಮಗೆ 5 ಜನಕ್ಕೆ ಏನಾಗಿದೆ? ವಾಮಿಟಿಗಳು ಸರ್. ಹಾಂ. ವಾಮಿಟು. ಅವ್ರು 5 ಜನ ಹೆಸರೇನು? ಇನ್ನೊಬ್ರು 4 ಜನ? ಒಬ್ಬನ ಹೆಸರು ಗೌತಮ್, ವಿಕ್ರಮ್, ಮದನ್ ಎಕ್ಸೆ, ಮೇಘನಂದ, ಮದನ್. ಈಗ ಇಲ್ಲಿ ಹಾಸ್ಪಿಟಲ್ ವಿಕ್ರಮ್ ಡ್ಯಾಡಿ. ವಿಕ್ರಮ್ ಅವ್ರ ಡ್ಯಾಡಿ ಅಲ್ಲಿದೆ ನೋಡಿ ಸರ್. ನಿಮ್ಗೆ 5 ಜನಕ್ಕೆ ಮಾತ್ರ ವಾಮಿಟ್ ಸ್ಟಾರ್ಟ್ ಆಯ್ತಾ? ಆಮೇಲೆ ಅವ್ರಿಗೆಲ್ಲ ಆಯ್ತು ಸರ್. ಅವ್ರಿಗೆ ಅವ್ರಿಗೂ ಕೋಲಾರ್ಗೆ ಹೋಗೋರು ಸರ್. ಅವರು ಕೋಲಾರ್ಗೆ ಹೋಗೋಣ?